ಹಲೋ, ನಮಸ್ತೆ ಗೆಳೆಯರೆ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಟೆಂಡರ್ಗಳ ಡೀಟೇಲ್ಸ್ಗಳನ್ನು ಆನ್ಲೈನಲ್ಲಿ ಹೇಗೆ ನೋಡುವುದು ತಿಳ್ಕೊಳ್ಳೋಣ. ಫಸ್ಟ್ ನಾವು ಯಾವುದೇ ಆದಂಥ ಬ್ರೌಸರ್ನ ಓಪನ್ ಮಾಡಬೇಕಾಗ್ತದೆ. ಇವಾಗ ನಾನು ನನ್ನಲ್ಲಿರುವಂಥ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ e-procurement ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಬರುತ್ತೆ ನೋಡ್ರಿ, https eproc.karnataka.govt.in ಅಂತ ಇದೆ. ಇದರಲ್ಲಿ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡ್ರಿ, ಮುಖಪುಟ ಲಾಗಿನ್ ಸಂಪರ್ಕಿಸಿ ಅಂತ ಫ್ರಂಟ್ ಪೇಜ್ ಬರುತ್ತೆ. ಇದರಲ್ಲಿ ದರಖಾಸ್ತುಗಳ ಪಟ್ಟಿ, ಇವತ್ತು ಪ್ರಕಟವಾದ ದರಖಾಸ್ತುಗಳು, ಇವತ್ತು ಕೊನೆಗೊಳ್ಳುವಂಥ ದರಖಾಸ್ತುಗಳು, ಚಾಲ್ತಿಯಲ್ಲಿರುವ ಹರಾಜುಗಳ ಪಟ್ಟಿ ಎಲ್ಲವೂ ನಿಮಗೆ ಕಾಣಿಸ್ತವೆ. ಇಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ನಾವು ಯೂಸ್ ಮಾಡ್ಬೋದು. ನಾನು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ದರಖಾಸ್ತುಗಳ ಪಟ್ಟಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಾನಿದು ಮೊದಲು ಸ್ವಲ್ಪ ಓಪನ್ ಮಾಡಿಟ್ಟಿದ್ದೆ, ಅದಕ್ಕಾಗಿ ನಿಮಗೆ ಆ ಥರ ಕಾಣಿಸಿರ್ಬೋದು. ಅದನ್ನ ನೀವು ಓಪನ್ ಮಾಡಿದ್ದೆ ನಿಮಗೆ ಈ ಥರ ಅಂತ ಇವತ್ತು ಅಪ್ಲೋಡ್ ಆಗಿರುವಂಥ ಪ್ರತಿಯೊಂದು ಟೆಂಡರ್ಗಳ ಡೀಟೇಲ್ಸ್ ಬರ್ತವೆ ನೋಡಿರಿ. ಇದು ಫಸ್ಟಿಗೆ ನಮ್ಗೆ ಕಾಣುವಂಥದ್ದು ಟೆಂಡರ್ ನಂಬರ್. ಈ ಟೆಂಡರ್ ನಂಬರ್ ಏನಂತ ಹೇಳಿದ್ರೆ, ಇವು ನೀವು ಪ್ರತಿಯೊಂದು ಯಾವ ಗೌರ್ಮೆಂಟ್ ಇಲಾಖೆ ಹತ್ರ ಹೋದರೆ ಅಲ್ಲಿಂದ ಬೋರ್ಡ್ ಹಾಕಿರ್ತಾರೆ. ಅದರಲ್ಲಿ ಏನು ಮಾಡಿದ್ರೆ ಟೆಂಡರ್ ನಂಬರ್ ಅಷ್ಟೇ ಮೆನ್ಷನ್ ಮಾಡಿರ್ತಾರೆ. ಆವಾಗ ನೀವೇನು ಮಾಡ್ಬೇಕಂದ್ರೆ ಆ ಟೆಂಡರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ರೆ ಆಯಿತು. ನಿಮಗೆ ಆ ಟೆಂಡರ್ ಡೀಟೇಲ್ಸಲ್ಲಿ ಆ ವರ್ಕ್ ಎಲ್ಲಿದೆ ಎಲ್ಲ ಬಂದುಬಿಡುತ್ತೆ. ಟೆಂಡರ್ ನೇಮ್ ಅಂದರೆ ಟೆಂಡರ್ ಟೈಟಲ್ ಏನಂತ ಹೇಳಿದ್ರೆ, ನಿಮ್ಗೆ ಯಾವ ಊರಲ್ಲಿ ಇದ್ದೀರಪ್ಪ ನೀವು, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ರಾಮನಗರ, ಎನಿ ಟೌನ್, ಯು ಕ್ಯಾನ್ ಎಂಟರ್ ಹಿಯರ್. ಅಲ್ಲಿ ಎಂಟರ್ ಮಾಡಿಬಿಟ್ಟು ಸರ್ಚ್ ಕೊಟ್ಟರು ಬಂದುಬಿಡುತ್ತೆ. ಆಮೇಲೆ ECV ರೇಂಜ್ ಅಂತ ಇರುತ್ತೆ, ಎಷ್ಟು ಅಮೌಂಟ್ದು ಅದನ್ನು ನೀವು ಇಲ್ಲಿ ಇದು ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು. ಆಮೇಲೆ ಸ್ಟೇಟಸ್ ಅಂತ ಇರುತ್ತೆ, ಪಬ್ಲಿಷ್ಡ್, ಕ್ಲೋಸ್ಡ್, ಅಂಡರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಇದು ಮಾಡೋದು. ಆಮೇಲೆ ಈ ಕಡೆ ಬಂದರೆ ಡಿಪಾರ್ಟ್ಮೆಂಟ್ ಲೊಕೇಶನ್ನು, ಕ್ಯಾಟಗರಿ ವೈಸ್ ಅಂತ ಇರುತ್ತೆ. ಇದು ಮೇನು ಗೂಡ್ಸು, ವರ್ಕು, ಸರ್ವೀಸು, ಆಲ್ಮೋಸ್ಟ್ ಸೆಲೆಕ್ಟ್ ಅಂತ ಹೇಳಿದ್ರೆ ನೀವು ಯಾವುದಾದ್ರು ಸರ್ಚ್ ಆಗುತ್ತೆ. ಇವಾಗ ನಾವು ಒಂದು ಏನಂತ ಹೇಳಿದ್ರೆ ಒಂದು ಸರ್ಚ್ ಮಾಡಿ ನೋಡೋಣ ನಿಯರಾಗಿ. ಫಸ್ಟಿಗೆ ನಾವು ಇಲ್ಲಿ ನೋಡಿರಿ, 50ಕ್ಕೂ ಹೆಚ್ಚು ಕರ್ನಾಟಕ ಡಿಪಾರ್ಟ್ಮೆಂಟ್ಗಳಿರ್ತವೆ. ಡೈರೆಕ್ಟರ್ ಆಫ್ ಟ್ಯಾಕ್ಸ್ DT ಅಂತ ಬರುತ್ತೆ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಸಂಸ್ಥೆ ಅಂತ ಇದೆ. ಹೀಗೆ ಕೆಲವೊಂದು ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇದೆ, APMC ಇದೆ ನೋಡಿರಿ. ಹಾಗೆ ಇಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದೆ. ಆಯುಷ್ ಡೈರೆಕ್ಟರೇಟ್ ಅಂತ ಇದೆ, ಬೆಂಗಳೂರು BBMP ಇದೆ, BWSSB ಇದೆ, ಪ್ರತಿಯೊಂದು ಇದೆ. ಈಗ ನಾವೇನು ಮಾಡೋಣ, ನಿಮಗೆ ಎಕ್ಸಾಂಪಲ್ ಆಗಿ ಕಾಣಿಸ್ತೀನಿ. ಒಂದು ಕರ್ನಾಟಕ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಇದು ತೊಗೊಳ್ಳೋಣ. ಒಂದು ವರ್ಕ್ ಕರ್ನಾಟಕ ನೀರಾವರಿ ನಿಗಮ, ಕರ್ನಾಟಕ ನ್ಯಾಷನಲ್ ಹೈವೇ, ಕರ್ನಾಟಕ ಪಬ್ಲಿಕ್ ವರ್ಕ್ಸ್, ಸ್ಪೋರ್ಟ್ಸ್ ಆ್ಯಂಡ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ನಾವು. ಅದಾದಮೇಲೆ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಬಂದುಬಿಟ್ಟು ನಿಮ್ದು ಯಾವ ಝೋನಲ್ಲಿ ಇದೆಯಪ್ಪ ಅದು ನೋಡ್ಕೊಳ್ಬೇಕು. ನೀವೇನು ಮಾಡೋದನ್ನು ಬೇಡ, ಹಿಂಗೆ ಕೆಳಗೆ ಸ್ಕ್ರಾಲ್ ಮಾಡ್ಕೊತ ಬನ್ನಿ. ನಿಮ್ದು ಎಲ್ಲಿ ಕಾಣುತ್ತೆ ಅಂತ ನೋಡಿರಿ, ನಿಮ್ಮ ಊರಿಂದು. ಇದೆಲ್ಲ ಏನಿಲ್ಲ, ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಚಿಕ್ಕೋಡಿ ಡಿವಿಷನ್ ಅಂತ ಇದೆ ನೋಡಿರಿ. ಈ ಡಿವಿಷನ್ DIVN ಅಂತಿದ್ರೆ ಡಿವಿಷನ್, ನೀವು ಫಸ್ಟ್ ಡಿವಿಷನ್ ಕ್ಲಿಕ್ ಮಾಡಬೇಕು. ಯಾವ್ಯಾವ ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕ್ದೇ ಡಿವಿಷನ್ ಕ್ಲಿಕ್ ಮಾಡಿದ್ರೆ ಅದು ಡಿಸ್ಟಿಕಲ್ಲಿರುವಂಥ ಪ್ರತಿಯೊಂದು ವರ್ಕ್ ಕೂಡ ನಿಮಗೆ ಸರ್ಚಲ್ಲಿ ಬಂದುಬಿಡ್ತದೆ. ಚಿಕ್ಕೋಡಿ ಇದೆ ನೋಡಿರಿ, ಚಿಕ್ಕೋಡಿಯಲ್ಲಿರುವಂಥದ್ದು ಇದು ಚಿಕ್ಕೋಡಿ ಸಬ್ ಡಿವಿಷನ್ ಬರ್ತದೆ, ಗೋಕಾಕ್ ಸಬ್ ಡಿವಿಷನ್ ಬರುತ್ತೆ, ಹುಕ್ಕೇರಿ ಬರುತ್ತೆ, ಅಥಣಿ ಬರುತ್ತೆ, ರಾಯಬಾಗ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಿಜಾಪುರ ತೊಗೊಂಡ್ರೆ ಬಿಜಾಪುರ ಸಿಟಿ ಸಬ್ ಡಿವಿಷನ್ ಬರುತ್ತೆ, ಸಿಂದಗಿ ಸಬ್ ಡಿವಿಷನ್ನು, ಇಂಡಿ ಸಬ್ ಡಿವಿಷನ್ ಬರುತ್ತೆ. ಹೀಗೆ ತುಂಬ ಇದೆ ನೋಡಿರಿ. ಮುದ್ದೋಳು ಇದೆಲ್ಲ ತುಂಬ ಬರುತ್ತೆ. ನಮಗೆ ಬೇಕಾಗಿದ್ದು, ಸಾರಿ ಬ್ಯಾಟ್ರಿ ಲೋ ಬಂದುಬಿಟ್ಟಿದೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೋಡ್ಬೇಕಂತ ಹೇಳಿದ್ರೆ ನಮಗೆ ನಾನು ಹೇಳಿದೆ ನಿಮಗೆ ಧಾರವಾಡ ಹೇಳಿದ್ದೆಲ್ಲ. ಓಕೆ, ಧಾರವಾಡ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಧಾರವಾಡ ಡಿವಿಷನ್ ಅಂತೇಳಿ ಇದೆ ನೋಡಿರಿ. ಏನಾದರೂ ಡೌಟ್ ಇರುತ್ತೆ ನಾನು ಕಾಲ್ ಮಾಡಿ. ನಾನು ಧಾರವಾಡದ ಬಗ್ಗೆ ಎಷ್ಟು ಹೇಳ್ತೀನಿ, ನಾನು ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎನಿ ಡೌಟ್ ಯು ಕ್ಯಾನ್ ಕಾಲ್ ಮೀ. ನೋಡಿರಿ, ಸರ್ಚ್ ಅಂತ ಕೊಡಬೇಕು. ರೆಗ್ಯುಲರ್ ಟೆಂಡರ್ ಅಂತ ಬರುತ್ತೆ. ಈ ಸರ್ಚ್ ಮಾಡಿದಾಗ ನೋಡಿರಿ ಬಂತು ನೋಡಿರಿ, KPWD ಧಾರವಾಡ ಡಿವಿಷನ್ ಟೆಂಡರ್ ನಂಬರ್. ಟೆಂಡರ್ ಟೈಟಲ್ ಏನಂತ ಹೇಳಿದ್ರೆ, ಕನ್ಸ್ಟ್ರಕ್ಷನ್ ಆಫ್ ಕಮ್ಯುನಿಟಿ ಸ್ಪೋರ್ಟ್ಸ್ ಸೆಂಟರ್ ಅಟ್ ಹುಬ್ಬಳ್ಳಿ ತಾಲೂಕು, ಧಾರವಾಡ ಡಿಸ್ಟಿಕ್. ಇದೇನಿದೆ ಪಬ್ಲಿಷ್ ಆಗಿರೋದು ಅಂದರೆ ಚಾಲ್ತಿಯಲ್ಲಿರುವಂಥ ಟೆಂಡರ್ಗಳಿವು. ಎಷ್ಟಿದೆ ನೋಡಿರಿ. ವರ್ಕ್ ಕ್ಯಾಟಗರಿ ಅಂತ ಹೇಳಿದೆಲ್ಲ, ಸರ್ವೀಸ್, ವರ್ಕ್, ಗೂಡ್ಸ್ ಅಂತ ಇತ್ತಲ್ಲ, ಅದೆಲ್ಲ ವರ್ಕ್ಸ್ ಇದು. ಸಬ್ ಕ್ಯಾಟಗರಿ ಬಿಲ್ಡಿಂಗ್ ಅಂತ ಬರುತ್ತೆ. ಆಮೇಲೆ ಎಸ್ಟಿಮೇಟೆಡ್ ವ್ಯಾಲ್ಯೂ 6,76,94,939.
ಇದು ಪಬ್ಲಿಷ್ ಆಗಿರೋದು 30 ಜೂನ್ 11 ಗಂಟೆಗೆ ಆಗಿದೆಯಪ್ಪ. ಇವಾಗ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದ್ರದ್ದು ಜುಲೈ 30ಕ್ಕೆ ಇದು ಪಬ್ಲಿಷ್ ಆಗಿರುವಂಥ ಟೆಂಡರು. ಇವಾಗ ನಡೀತಾ ಇರೋದು ಟೆಂಡರ್ ಈಗ 30 ಜುಲೈಗೆ ಕ್ಲೋಸ್ ಇದೆ. ಸೊ ಇದ್ರದ್ದು ಡೀಟೇಲ್ಸ್ ನಾವು ನೋಡೋದು ಹೆಂಗೆ ಅಂತ ಹೇಳಿದ್ರೆ ಕ್ಲಿಕ್ ಮಾಡಬೇಕು. ಇದ್ದ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿರಿ ಬಂತು, ಇದು ಟೆಂಡರ್ ಡೀಟೇಲ್ಸು. ಟೆಂಡರ್ ಕ್ಯಾಟಗರಿ, ವರ್ಕ್ಸು, ಐಟಮು, ಇದು 2 ಕವರು ಅಂತಿರುತ್ತೆ. ಈ 2 ಕವರ್ ಅಂದರೆ ಅದೇನಂತಂದರೆ ಇನ್ನೊಂದು ಇದರಲ್ಲಿ ನಾನು ಟೆಂಡರ್ ಅಪ್ಲೈ ಮಾಡೋದು ಹೆಂಗೆ ಅಂತ ಟೈಮಲ್ಲಿ ಹೇಳ್ತೀನಿ. 2 ಕವರ್ ಅಂದರೆ ಅದರಲ್ಲಿ 50 ಲಕ್ಷದ ಒಳಗೆ ಸಿಂಗಲ್ ಕವರ್ ಅಂತಾರೆ. ಅಬೋವ್ 50 lakhs ವಿ ಕ್ಯಾನ್ ಕಾಲ್ ದಟ್ ಆಸ್ 2 ಕವರ್. ಅಂದರೆ 2 ಕವರ್ ಅಂದರೆ ಅಪ್ಲೋಡೇಷನ್ ಆಫ್ ದಿ ಡಾಕ್ಯುಮೆಂಟ್ ಇಸ್ ತುಂಬ ಇರುತ್ತೆ. ಸಾರಿ. ನೆಕ್ಸ್ಟ್ ಇದೆಲ್ಲ ಟೆಂಡರ್ ಡೀಟೇಲ್ಸು ಬಂದ್ಬಿಟ್ಟು ಇದೆಲ್ಲ ಟೆಂಡರ್ ಡೀಟೇಲ್ಸ್ಗಳು. ಇದೇ 2 ಕವರ್ ಅಂದರೆ ಇದು ಡಾಕ್ಯುಮೆಂಟ್ಸ್ ವಿ ಹ್ಯಾವ್ ಟು ಸಬ್ಮಿಟ್ ದರ್ ವೆನ್ ವಿ ಆರ್ ಅಪ್ಲೈಯಿಂಗ್ ದ ಟೆಂಡರ್ ಕಂಡೀಷನ್ಸ್. ಇದ್ರದ್ದೆಲ್ಲ ನಾವು ಟೆಂಡರ್ ಹೇಗೆ ಅಪ್ಲೈ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ, ಆವಾಗ ಹೇಳ್ತೀನಿ. ಇದು ಟೆಂಡರ್ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸ್ಗಳು ಇಂತಿಷ್ಟು ಬೇಕು ನೋಡಿರಿ ಈ ಟೆಂಡರ್ಗೆ ಕ್ವಾಲಿಫೈ ಆಗಬೇಕಂತ ಹೇಳಿದ್ರೆ. ಆಮೇಲೆ ಆ ವರ್ಕಿಂದ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ. ಸ್ಟ್ರಕ್ಚರಲ್ ವರ್ಕ್ಸ್, ಫಸ್ಟ್ ಫ್ಲೋರು, ಸಿವಿಲ್ ಆ್ಯಂಡ್ ಆರ್ಕಿಟೆಕ್ಚರಲ್ ಫಿನಿಷರ್ಸ್ ವರ್ಕ್ಸ್, UG ಸಂಪ್, ಸೋಕ್ ಪಿಟ್, DG ವರ್ಕ್, ಬೋರ್ವೆಲ್, ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ವರ್ಕ್, ಎಲೆಕ್ಟ್ರಿಕಲ್ ಎಸ್ಟಿಮೇಷನ್, ಎಲಿವೇಟರ್ಸ್, ಸಿವಿಲ್ ಆ್ಯಂಡ್ ಆರ್ಕಿಟೆಕ್ಚರಲ್ ಫಿನಿಷರ್ಸ್. ಇದರಲ್ಲಿ ಅದರದ್ದು ಅಬ್ಸ್ಟ್ರಾಕ್ಟ್ ಅಮೌಂಟ್ ಅಂತ ಇರುತ್ತೆ. ಇದನ್ನ ಈ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಎಲ್ಲ ಅಮೌಂಟ್ ಬರುತ್ತೆ, ಎಷ್ಟೆಷ್ಟು ಕ್ವಾಂಟಿಟಿ ಇದೆ ಏನಿದೆ ಅಂತ. ಇದೊಂಥರ ಅಬ್ಸ್ಟ್ರಾಕ್ಟ್ ಅಷ್ಟೇ. ಇದ್ರದ್ದು ಎಸ್ಟಿಮೇಟ್ ನಿಮ್ಗೆ ಬೇಕಂತ ಹೇಳಿದ್ರೆ ಪುನಃ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸುತ್ತಲ್ಲ ರೆಡ್, ಇದರಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ್ದೆ ಇಲ್ಲಿ ಬರುತ್ತೆ ನೋಡಿ, ಸ್ಪೆಸಿಫಿಕೇಷನ್ ಆಫ್ ದಿ ಕಾಂಕ್ರೀಟ್ ಆರ್ ಸ್ಟೀಲ್, ಆಸ್ಪಾಲ್ಟಲ್ಲಿ ಯೂಸ್ ಇಲ್ಲ. ಬಟ್ ಇದು ಏನು ಯಾಕೆ ಕೊಡ್ತಂದ್ರೆ ಆಲ್ಮೋಸ್ಟ್ ಎಲ್ಲ ಟೆಂಡರಲ್ಲೂ ಇದನ್ನ ಕೊಟ್ಟೇ ಇರ್ತಾರೆ, ಈ 4 ಇದನ್ನು ಮಾತ್ರ. ಆಮೇಲೆ ಸ್ಟಾರ್ ರೇಟ್ಸ್, ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್, PDF, SBC, JPG ಅಂದರೆ ಇವಾಗ ಅದು ಕಂಪಲ್ಸರಿ ಮಾಡಿದ್ದಾರೆ ಪ್ರತಿ SBC ಸರ್ಟಿಫಿಕೇಟ್ ಫಾರ್ ಬಿಲ್ಡಿಂಗ್ ಫೌಂಡೇಶನ್. ಆಮೇಲೆ ಡೀಟೇಲ್ಸ್ ಎಸ್ಟಿಮೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಎಕ್ಸೆಲ್ ಶೀಟಲ್ಲಿ ಇರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು. ಡ್ರಾಯಿಂಗ್ ಇದೆ ನೋಡಿರಿ, ಇದು ಡ್ರಾಯಿಂಗ್ ಜಿಪ್ ಫೈಲಲ್ಲಿದೆ, ಅದನ್ನ ನೀವು ನೋಡ್ಬೋದು. ಡೀಟೇಲ್ ಎಸ್ಟಿಮೇಟ್ ಕೂಡ ಇದರಲ್ಲಿ ಇದೆ. ಬಿಡ್ ಡಾಕ್ಯುಮೆಂಟ್ ಅದೇ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ ಟೆಂಡರಲ್ಲಿ ಏನೇನು ಬೇಕಪ್ಪ ಅವರಿಗೆ, ಕ್ವಾಂಟಿಟಿ ಎಲ್ಲ ಎಷ್ಟು ಎಕ್ಸಿಕ್ಯೂಟ್ ಆಗಿರಬೇಕು, ಯಾವುದೇ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡಬೇಕಂತ ಅದರದ್ದು ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಇಷ್ಟು ಟೆಂಡರ್ನ ಡೀಟೇಲ್ಸ್ ನೋಡುವಂಥದ್ದು ಪ್ರಕ್ರಿಯೆ. ಇವಾಗ ನಾವು ನಿಮ್ಮ ಏರಿಯಾದಲ್ಲಿರುವಂಥ ಟೆಂಡರು ಯಾರಿಗಾಗಿದೆ, ಯಾವ ವರ್ಕ್ ಯಾರಿಗಾಗಿದೆ ನೋಡೋದು ಹೇಗೆ, ಈ ಸರ್ಚ್ ಮಾಡೋವಂತೂ ಆಲ್ಮೋಸ್ಟ್ ಗೊತ್ತಾಯಿತು. ಏನಾದರೂ ಡೌಟ್ ಇದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿರಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಧಾರವಾಡದಲ್ಲಿ ಯಾವ್ಯಾವ ಟೆಂಡರ್ ಯಾರ್ಯಾರಿಗಾಗಿದೆ ಅಂತ ಹೇಳಿದ್ರೆ ಪಬ್ಲಿಷ್ಡ್ ಇದು ಆ್ಯಕ್ಚುಲಿ. ನೀವು ಇಲ್ಲಿ ಬಂದುಬಿಟ್ಟು ಇನ್ನೊಂದು ಸಲ ಇದು ಮಾಡ್ತೀನಿ ನೋಡಿರಿ, ಸ್ಟೇಟಸ್ ಇದು ಸೇಮ್ ಇರುತ್ತೆ. ಸ್ಟೇಟಸ್ಸಿಗೆ ಬಂದುಬಿಟ್ಟು ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಕೊಡಬೇಕಾಗುತ್ತದೆ. ಆವಾಗ ನೀವು ಇಲ್ಲಿ ನೋಡಿ ಬಂದಿದೆ ಧಾರವಾಡ. ಯಾವುದಪ್ಪ ಇದು, ಕನ್ಸ್ಟ್ರಕ್ಷನ್ ಆಫ್ ಅಡಿಷನಲ್ ಕ್ಲಾಸ್ ರೂಮ್ 4 ರೂಮ್ ಅಂತೆ, ಗೌರ್ಮೆಂಟ್ HPS ಸ್ಕೂಲ್ ಬಿಲ್ಡಿಂಗ್ ಅಟ್ ಕಡಪಟ್ಟಿ ವಿಲೇಜ್ ಇನ್ ಕುಂದಗೋಳ ತಾಲೂಕು ಆಫ್ ಧಾರವಾಡ ಡಿಸ್ಟಿಕ್. ವರ್ಕ್ಸ್ ಓಪನ್ ಆಗಿ ಸಬ್ಮಿಷನ್ ಆಗಿದೆ. ವರ್ಕ್ ಕ್ಯಾಟಗರಿ ವರ್ಕ್ಸು, ಸಬ್ ಕ್ಯಾಟಗರಿ ಬಿಲ್ಡಿಂಗ್ಸ್ ಅಂತಿದೆ. ಎಸ್ಟಿಮೇಟೆಡ್ ಕಾಸ್ಟ್ 31 lakh. ಸೊ ಇದು May 20th ಕ್ಲೋಸ್ ಆಗಿದೆ. ಸೊ ಇದು ಯಾರಿಗೆ ಆಗಿದೆ ಅಂತ ನೀವು ನೋಡ್ಬೇಕಂದ್ರೆ 31 lakh. ಇಲ್ಲಿ ಒಂದು ಸಿಂಬಲ್ ಇದೆಯಲ್ಲ ಮನುಷ್ಯಂದು, ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ಯಾರಿಗಾಗಿದೆ ಅಂತ. ಇಲ್ಲಿ ನೋಡಿರಿ, ಇದು ಡೀಟೇಲ್ಸ್, ಇದು ಇವರಿಗಾಗಿದೆ, ಯಾರಿಗಾಗಿದೆ ಕರ್ನಾಟಕ ಇವ್ರ ಹೆಸರು ನೋಡಿರಿ ಇಲ್ಲಿದೆ. ಎಷ್ಟು ಅಮೌಂಟು ಬಿಡ್ ಮಾಡಿದ್ರು ಅವರು, 3149 ಬಿಡ್ಡರ್ಸ್, ಇವರು ಬಿಡ್ಡರು, ಇವರಿಗೆ ಆಗಿದೆ ಅದು ಇಷ್ಟೇ ಅಮೌಂಟಿಗೆ ಆಗಿದೆ. ಇದನ್ನು ನೀವು ಯಾವುದೇ ಟೆಂಡರ್ ತಂದರೂ ನೀವು ತೊಗೊಳ್ಬೋದು. ಇವಾಗ ನಿಮ್ಮ ಇನ್ನೊಂದು ಯಾವ್ದಾದ್ರು ನೋಡ್ಬೇಕಪ್ಪ, ಕ್ಲಿಯರ್ ಕೊಡ್ರಿ. ನೀವು ಎಲ್ಲ ಡಿಪಾರ್ಟ್ಮೆಂಟ್ದು ಸರ್ಚ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಟೆಂಡರ್ ನೇಮ್ ಅಂತ ಇರುತ್ತೆ, ನಿಮ್ದು ಯಾವುದಾದ್ರು ಊರ ಹೆಸರು ಹೊಡೆದ್ಬಿಟ್ರಿ. ನಿಮ್ಮ ಊರು ಯಾವುದಪ್ಪ, ಹಾಸನ್ ಅಂತ ಹೊಡ್ರಿ. ಹಾಸನ್ ಅಂತ ಹೊಡೆದ್ಬಿಟ್ಟು ಸರ್ಚ್ ಕೊಡ್ರಿ.
ಹಾಸನ್ ಅಂತ ಹೊಡೆದಾಗ ಇದೆಲ್ಲ ಪಬ್ಲಿಷ್ ಆಗಿರುವಂಥ ಟೆಂಡರ್ ನೋಡಿರಿ. KSRTC ಇದೆ, ರೂರಲ್ ವಾಟರ್ ಸಪ್ಲೈ, ಇದು ನೋಡಿ RWSSD EEHSN ಅಂದರೆ ರೂರಲ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಸನ್ ಅಂತ ಇದೆ. ಇವ್ರದ್ದೆಲ್ಲ ಇರುವಂಥದ್ದು ಇಷ್ಟು ಟೆಂಡರ್ ಇದೆ ನೋಡಿರಿ. ಇವಾಗ ಕ್ಲೋಸ್ ಆಗುತ್ತೆ 22, 21 ಕ್ಲೋಸ್ ಆಗಿರುವಂಥದ್ದೆಲ್ಲ ಟೆಂಡರ್ಗಳು ಬಿಟ್ಟಿದ್ದಾರೆ. ಇದನ್ನ ನೀವು ಸರ್ಚ್ ಮಾಡ್ಬೋದು. ಆಮೇಲೆ ಯಾರಿಗಾಗಿದೆ ಅಂತ ಇದೆಯಲ್ಲ, ಇದು ಇವ್ಯಾಲ್ಯೂಷನ್ ಕಂಪ್ಲೀಟೆಡ್ ಅಂತ ಹೊಡ್ಬಿಟ್ಟು ಸರ್ಚ್ ಕೊಡಬೇಕು. ಬಂತು ನೋಡಿರಿ. CMC ಕೌನ್ಸಿಲ್ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಇದು. CMC ಅಂದರೆ ಮುನ್ಸಿಪಾಲ್ಟಿ, ಇದು ಹಾಸನ್ ಅಂದರೆ RDPR ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಸನ್ ಅಂತ. ಇದು ನೋಡಿ, ಕನ್ಸ್ಟ್ರಕ್ಷನ್ ಆಫ್ ಕನೆಕ್ಟಿಂಗ್ ರೋಡ್ ಫ್ರಾಮ್ ಒಲಗೆರಹಳ್ಳಿ SC ಕಾಲನಿ ಅಂತ ಇದೆ. 8,85 ಲ್ಯಾಕ್ ಇದು ಯಾರಿಗಾಗಿದೆ ಅಂತ ಇಲ್ಲಿ ಕ್ಲಿಕ್ ಮಾಡಿರಿ. ಚೇತನ್ ಯಾರೋ ಕಾಂಟ್ರಾಕ್ಟರಿಗೆ ಆಗಿದೆ ಇವ್ರ ಹೆಸರಲ್ಲಿ. ಬಿಡ್ ಅಮೌಂಟು ಇಷ್ಟಾಗಿದೆ, ಈಗ ನೋಡ್ಬೋದು. ಇದು ಟೆಂಡರ್ದು ಡೀಟೇಲ್ಸ್ ನೋಡುವಂಥದ್ದು ಮತ್ತು ನಿಮ್ಮ ಊರಿನಲ್ಲಿ ಮುಗಿದಂಥ ಟೆಂಡರ್ಗಳು ಯಾರಿಗಾಗಿದೆ, ಎಷ್ಟು ಅಮೌಂಟಿಗೆ ಆಗಿದೆ ಅಂತ ಕೂಡ ಇದರಲ್ಲಿ ನೀವು ನೋಡ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.